ರಾಜ್ಯ ರಾಜಕಾರಣದ ಪ್ರಜಾಕಾರಣದ ಎಲ್ಲ ಆಶೋತ್ತರಗಳ ಸಾಮಾನ್ಯರಿಂದ ಹಿಡಿದು ಬಲಾಢ್ಯರವರೆಗೂ ಕೂಡ ಧ್ವನಿಯಾಗುವಂಥ ಸುದ್ದಿ ಸಂಚಿಕೆ ಅದುವೇ ನಿಮ್ಮ ನ್ಯೂಸ್ ಬಾಸ್. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ನ್ಯೂಸ್ ಬಾಸ್. ನಾನು ನಿಮ್ಮ ರಾಘವ ಸೂರ್ಯ. ನನ್ನ ಜೊತೆಗೆ ಯಾವಾಗಲೂ ಯಾರು ಇರ್ತಾರೆ ಇಲ್ಲಿ? ಲಕ್ಷ್ಮಿ ಮೈಸೂರು ಇರ್ತಾರೆ. ಈಗ ಮೈಸೂರಿನಿಂದ ಕರ್ಕೊಂಡು ಬರೋಣ, ವೈಕುಂಠದಿಂದ ಲಕ್ಷ್ಮಿ ಕರ್ಕೊಂಡು ಬರೋಣ ಯೋಚನೆ ಮಾಡ್ತಾ ಇದ್ದೀನಿ. ಕಾರಣ ಏನು ಅಂತ ಹೇಳಿದರೆ, ಇವತ್ತು ಏನು ಹೌದು, ವರಮಹಾಲಕ್ಷ್ಮಿ ಹಬ್ಬ. ಓಕೆ, ಲಕ್ಷ್ಮಿನ ಬರಮಾಡ್ಕೊಳ್ಳೋಣವೇ? ಓಕೆ, ಇನ್ನೂ ಲಕ್ಷ್ಮಿ ಬಂದಿಲ್ಲ. ಎಸ್, ಬರಬೇಕು, ಲಕ್ಷ್ಮಿ ಬೇಗ ಬರಬೇಕು. ಎಲ್ರಿಗೂ ಲಕ್ಷ್ಮಿ ಬೇಗ ಬಂದರೆ ಖುಷಿ. ಓಕೆ, ಮೈಕ್ ಹಿಡ್ಕೊಂಡು ಮಾತಾಡಿ ಲಕ್ಷ್ಮಿ ಮೇಡಮ್. ಇವತ್ತು ಲಕ್ಷ್ಮಿ ದೇವರು. ವೆರಿ ನೈಸ್, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಿ ಎಂದಿನಂತೆ. ಆದ್ರೆ ಇವತ್ತು ವಿಷಯ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಇವತ್ತು ಹಬ್ಬ ಅಲ್ವಾ, ವಿಶೇಷ. ರೆಡಿ ಆಗಬೇಕು, ಟೈಮ್ ಹಿಡಿಯಿತು. ಓಕೆ, ಆದ್ರೂ ಅಲಂಕಾರ ಪ್ರಿಯ ಲಕ್ಷ್ಮಿ, ನಿಮ್ಮ ಕೃಪಾ ಕಟಾಕ್ಷ ನಮ್ಮೆಲ್ರಿಗೂ ಇರಲಿ. ಬಹಳ ಒಂದ್ಸಲಿ ಫಸ್ಟ್ ಗಾಬರಿ ಆಯ್ತು, ಆಮೇಲೆ ನಮ್ಮ ಸ್ಟುಡಿಯೋದಲ್ಲಿ ಹೇಳಿದ್ರು ಇಲ್ಲ ಸರ್ ಬರ್ತಾರೆ ಅಂತ. ಥ್ಯಾಂಕ್ ಯು. ನೀವು ನಿಮ್ಮ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಇರಲಿ. ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲಕ್ಷ್ಮಿ ಅವರೇ, ತಮಗೂ ಕೂಡ ಹಾರ್ದಿಕ ಶುಭಾಶಯಗಳು, ಹಬ್ಬದ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಮ್ಮ ಸ್ಟುಡಿಯೋದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಮತ್ತು ಬ್ಯಾಕೆಂಡಲ್ಲಿ ಕೆಲಸ ಮಾಡ್ತಾ ಇರುವಂಥ ನನ್ನ ಎಲ್ಲ ಸಹೋದ್ಯೋಗಿಗಳಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಈಗ ನಾವು ವೀಕ್ಷಕರಿಗೆ ಮರೆತ್ವಿ ನಾವು. ಇಲ್ಲ, ಆರಂಭದಲ್ಲಿ ಹೇಳಿದೆ ನಾಡಿನ ಸಮಸ್ತ ಜನತೆಗೆ ಅಂತ ಹೇಳಿ. ಹೌದು, ಹೇಳ್ಬಿಡಿ, ಇನ್ನೊಂದ್ಸಲ ಹೇಳೋಣ. ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಸ್, ನಮ್ಮ ಇವತ್ತಿನ ಕ್ಯಾಪ್ಟನ್ ಆಫ್ ದ ಶಿಪ್ ಅಂದರೆ ಪ್ಯಾನಲ್ ಕಂಟ್ರೋಲ್ ರೂಮ್ನ ಕ್ಯಾಪ್ಟನ್, ನಮ್ಮ ಪ್ಯಾನಲ್ ಪ್ರೊಡ್ಯೂಸರ್ ಭರತ್ ಅವರು ಮತ್ತೊಂದ್ಸಲ ಹೇಳಿ ಅಂತ ಹೇಳ್ತಾ ಇದ್ದಾರೆ ನಾಡಿನ ಸಮಸ್ತ ಜನತೆಗೆ ಅಂತೇಳಿ. ಹಾಗಾಗಿ ಎಲ್ರಿಗೂ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಈಗ ನಾವು ನೋಡ್ತಾ ಇದ್ದೀವಿ ಅಶ್ವ ಸಂದೇಶ. ಎಸ್, ನೋಡಿ, ನಮ್ಮ ಮಾತಿಗೆ ಅರ್ಥ ಬರುವುದು ನಮ್ಮ ನಡವಳಿಕೆಯಿಂದ. ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಸಾಲಿದು. ಹೌದು, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಏನು ಹೇಳ್ತೀರಾ? ಅಂದರೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ನಾವು ನಮ್ಮ ನಡೆ ನುಡಿ ಮತ್ತು ಭಾವನೆ, ಆಲೋಚನೆ ಎಲ್ಲ ಒಂದೇ ಅಲೈನ್ಮೆಂಟಲ್ಲಿದ್ದರೆ ಅದಕ್ಕೆ ಅರ್ಥ ಬರುತ್ತೆ. ಯಾಕೆ ಅಲೈನ್ಮೆಂಟಲ್ಲಿ ಇರಬೇಕು? ಅದಕ್ಕೆ ಸತ್ಯ ಅಂತ ಕರಿತೀವಿ. ಮನಸ ವಾಚ ಕಾಯ ಒಂದೇ ಇದ್ದರೆ ಅದನ್ನು ಸತ್ಯ ಅಂತ ಕರಿತೀವಿ. ಆ ಸತ್ಯದ ನಡವಳಿಕೆ ಇದ್ದರೆ ನಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುತ್ತವೆ ಅನ್ನೋದು ಇದರ ಭಾವಾರ್ಥ. ಹಾಗಾಗಿ ನಮ್ಮ ಮಾತಿಗೆ ಅರ್ಥ ಬರೋದು ನಮ್ಮ ನಡವಳಿಕೆಯಿಂದ. KP ಪೂರ್ಣಚಂದ್ರ ತೇಜಸ್ವಿ, ಕುವೆಂಪು ಅವರ ಪುತ್ರರ ಮಾತಿದು. ಪ್ರತಿಯೊಬ್ಬ ಮಹನೀಯರ ನಡೆ ನುಡಿ ಹಾಗೆ ಇರುತ್ತೆ. ಮಹಾತ್ಮ ಗಾಂಧೀಜಿಯವರು ಕೇಳಿದ್ರಂತೆ, ಏನಾದರೂ ಸಂದೇಶ ಕೊಡಿ ಅಂತ. ನಮ್ಮ ಜೀವನವೇ ಸಂದೇಶ ಅಂತ ಹೇಳಿದ್ರಂತೆ. ಹಾಗಾಗಿ ಅಶ್ವ ಸಂದೇಶದ ಆ ಮಾತುಗಳನ್ನು ಜ್ಞಾಪಿಸ್ಕೊಳ್ತಾ